ಹರೀಶ್ ಅವರು ಇವತ್ತು ಕ್ರೆಡಿಟ್ ಕುಮಾರ ಊರಿನ ಮುಹೂರ್ತ ಆಗಿದೆ. ಸೊ ಸಿನಿಮಾ ಬಗ್ಗೆ ನಿಮ್ಮ ಪಾತ್ರ ಹೇಗಿರುತ್ತೆ? ಥ್ಯಾಂಕ್ ಯು. ಇಡೀ ಪಬ್ಲಿಕ್ ಕುಟುಂಬಕ್ಕೆ ತುಂಬ ವರ್ಷದ ಒಂದು ಜರ್ನಿ, ಈ ಒಂದು ಆಸೆಗೋಸ್ಕರ, ಈ ಒಂದು ಕನಸಿಗೋಸ್ಕರ ತುಂಬ ಹೋರಾಡಿದ್ದೀನಿ. ಇವತ್ತೊಂದು ಪ್ರತಿಫಲ ಸಿಕ್ಕಿದೆ. ಮೊದಲ ದಿನ ಮುಹೂರ್ತ ಆಚರಿಸ್ಕೊಂಡಿದ್ದೀವಿ. ತುಂಬ ಏನೋ ಸಿನಿಮಾ ಬಗ್ಗೆ ಮಾತಾಡಿ ತುಂಬ ಏನೋ ಹೇಳೋವಂಥ ಪರಿಸ್ಥಿತಿಲಿಲ್ಲ. ಸೊ ಪುಟ್ಟ ಹೆಜ್ಜೆಗಳನ್ನ ಇಟ್ಕೊಂಡು ಸಿನಿಮಾ ಕೆಲಸಗಳನ್ನ ಮಾಡ್ಕೊಂಬರ್ತಾಯಿದ್ದೀವಿ. ಈಗ ಒಂದಷ್ಟು ವರ್ಕ್ಶಾಪು, ರಿಹರ್ಸಲ್ಸು ಎಲ್ಲ ಮಾಡಿಕೊಂಡು ನಟನೆ ಕಡೆ ಗಮನ ಕೊಡ್ತಾಯಿದ್ದೀನಿ. ಕುಮಾರನ ಒಳಗಡೆ ಪ್ರವೇಶ ಮಾಡುವಂಥ ಕೆಲಸಕ್ಕೆ ನನ್ನ ಟೀಚರ್ ಜೋಸೆಫ್ ಸರ್ ನನಗೆ ಸಹಾಯ ಮಾಡ್ತಾಯಿದ್ದಾರೆ. ಡೈರೆಕ್ಟ್ರು ಪ್ರಜ್ವಲ್ ಅವರು, ಮ್ಯೂಸಿಕ್ಕು ನಮ್ಮ ಧರ್ಮವಿಶ್ ಅವರು, ಎಲ್ಲ ಥರದ ಚೇತನ್ ಸರ್ ಆಗಿರ್ಬೋದು, ನಮ್ಮ ಪ್ರಮೋದ್ ಮರವಂತೆ ಇರ್ಬೋದು, ವಿ ನಾಗೇಂದ್ರ ಪ್ರಸಾದ್ ಇರ್ಬೋದು, ಇಂಡಸ್ಟ್ರಿಯ ಸೀನಿಯರ್ ಮೋಸ್ಟ್ ಟೆಕ್ನಿಷಿಯನ್ಸ್ ಏನಿದ್ದಾರೆ ಎಲ್ಲರೂ ಕೂಡ ಈ ಒಂದು ಕ್ರೆಡಿಟ್ ಕುಮಾರಾಗೆ ಸಪೋರ್ಟ್ ಮಾಡಿದ್ದಾರೆ. ಆ್ಯಸ್ ಎ ಟೀಮು ಬಂದು ನಮ್ಮ ಜೊತೆಲಿ ಸೇರಿಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಸೊ ಅವರೆಲ್ಲರ ಪ್ರೋತ್ಸಾಹ, ಅವರ ಸೀನಿಯಾರಿಟಿ, ಅವರ ಎಕ್ಸ್ಪೀರಿಯೆನ್ಸು ನಮಗೆ ಪ್ಲಸ್ ಆಗ್ತಾಯಿದೆ. ಸೊ ಎಸ್ಪೆಷಲಿ ನನಗೆ ಕ್ಯಾಮ್ರಾ ಹಿಂದೆ ನಿಂತು ಕೆಲಸ ಮಾಡ್ತಾಯಿದ್ದೆ. ಈಗ ಕ್ಯಾಮ್ರಾ ಮುಂದೆ ಬಂದಾಗ ಆ ಫೀಲ್ ಹೆಂಗಿರುತ್ತೆ, ಅದಕ್ಕೆಷ್ಟು ಒಬ್ಬ ಆರ್ಟಿಸ್ಟ್ ಆಗಬೇಕು ಅಂತ ಎಷ್ಟು ಕೆಲಸ ಮಾಡಿರ್ತಾನೆ, ಅದೆಲ್ಲ ಈಗ ನನಗೆ ಅರ್ಥ ಆಗ್ತಾ ಬರ್ತಾ ಇದೆ. ಸೊ ಮುಂದಕ್ಕೆ ಇನ್ನಷ್ಟು ಸಿನಿಮಾ ಅಪ್ಡೇಟ್ಸ್ಗಳನ್ನ ನಾನು ನಿಮ್ಗೆ ಕೊಡ್ತೀನಿ. ಕುಮಾರ ಬೇಸಿಕಲಿ ಬಂದು ಒಬ್ಬ ಕ್ಯಾಬ್ ಡ್ರೈವರ್ ಹುಡುಗ, ಕ್ಯಾಬ್ ಓಡಿಸ್ತಾ ತನ್ನ ಲೈಫ್ನ ತುಂಬ ಚೆನ್ನಾಗಿ ಪಾರ್ಶಾಗಿ ಇಟ್ಕೋಬೇಕು ಅಂತ ಅನ್ನೋದು, ಅಥವಾ ಬೇರೆಯವ್ರನ್ನ ನೋಡಿ ನಾನು ಚೆನ್ನಾಗಿರಬೇಕು, ಈ ಥರ ಇರಬೇಕು ನನ್ನ ಲೈಫು ಅಂತ ಆಸೆ ಪಡೋ ಹುಡುಗ. ಸೊ ಆಸೆಗಳಿಂದ ಅವ್ನ ಲೈಫ್ ಏನೇನಾಗುತ್ತೆ, ಯಾವ ಥರ ಟರ್ನ್ ತೊಗೊಳುತ್ತೆ, ಫೈನಲಿ ಕುಮಾರ ಏನಾಗ್ತಾನೆ ಅನ್ನೋದನ್ನು ಒಂದಷ್ಟು, ಅಂದರೆ ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ ಏನು ನಡೀತಾ ಇದೆ, ಈ ಗ್ಯಾಮ್ಲಿಂಗು, ಬೆಟ್ಟಿಂಗು, ಈ ಥರದ್ದೆಲ್ಲ ಆ್ಯಪ್ಗಳು ಏನು ಬಂದಿದ್ದಾವೆ. ಸೊ ಇದನ್ನೆಲ್ಲ ಇಟ್ಕೊಂಡು ನಮ್ಮ ಡೈರೆಕ್ಟ್ರು ತುಂಬ ನೈಜತೆಗೆ ಹತ್ತಿರವಾಗಿರುವಂಥ ಒಂದು ಕತೆ ಮಾಡಿದ್ದಾರೆ. ಸೊ ಅದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ. ಅದು ನನಗೆ ತುಂಬ ಸ್ಪೆಷಲ್ ಅನಿಸುತ್ತೆ. ಸಿನಿಮಾದ ತಯಾರಿ ಹೇಗಿತ್ತು? ತಯಾರಿಗೆ ಆಲ್ರೆಡಿ ನಾನು 4 ತಿಂಗಳಾಗಿದೆ ಕೆಲಸ ಶುರು ಮಾಡಿ. ನಾನು ಆಗಲೇ ಹೇಳ್ದಂಗೆ ರಿಹರ್ಸಲ್ ಮಾಡ್ತಾಯಿದ್ದೀನಿ, ವರ್ಕ್ಶಾಪ್ಸ್ ಮಾಡ್ತಾಯಿದ್ದೀನಿ, ಹೀರೋಯಿನ್ ಜೊತೆ ಒಂದಷ್ಟು ಮಾಡ್ತಾಯಿದ್ದೀನಿ, ವರ್ಕ್ಶಾಪ್ಸ್ ಮಾಡ್ತಾಯಿದ್ದೀನಿ. ಎಲ್ಲ ವಿಭಾಗದಲ್ಲೂ ಅಟೆಂಡ್ ಮಾಡ್ತಾಯಿದ್ದೀನಿ. ಅಂದರೆ ಮ್ಯೂಸಿಕ್ದು ಯಾವುದೋ ಒಂದು ಮೀಟಿಂಗ್ ಇರುತ್ತೆ, ಹೋಗಿ ಕೂತ್ಕೋತೀನಿ. ಡೈಲಾಗ್ ಏನೋ ಬರೀತಾ ಇರ್ತಾರೆ, ಪೇಪರ್ ಇಸ್ಕೊಂಡು ಓದ್ತಾ ಇರ್ತೀನಿ. ಅಂದರೆ ಇದು ನಾನು ಹೆಂಗೆ ಹೇಳ್ಬೋದು, ಹೆಂಗೆ ಹೇಳಿದ್ರೆ ನಮ್ಮ ಡೈರೆಕ್ಟ್ರಿಗೆ ಟೇಕ್ ಓಕೆ ಆಗುತ್ತೆ, ಈ ಥರದ್ದೆಲ್ಲ ಒಂದಷ್ಟು ಥಾಟ್ಸು ತಲೆಗೆ ಬರ್ತಾ ಇರುತ್ತೆ. ಸೊ ಅದನ್ನು ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ಓಕೆ ಬ್ರೋ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಿಮ್ಮ ಇಷ್ಟು ವರ್ಷದ ಜರ್ನಿ ಕನಸು ನಿಮ್ಮ ಈಡೇರಲಿ, ಕನಸು ಇದೆ. ಥ್ಯಾಂಕ್ ಯು. ಇದು ನನ್ನ ಜೀವ ಒಂಥರ. ಅಂದರೆ ಇವತ್ತು ಹರೀಶಿನಪ್ಪ ಈ ವೇದಿಕೆ ಮೇಲೆ ನಿಂತಿದ್ದಾನೆ ಅಂತಂದರೆ ಅದಕ್ಕೆ ತುಂಬ ಕೀ ರೋಲ್ ಪ್ಲೇ ಮಾಡಿರೋಂಥದ್ದು ನನ್ನ ಪಬ್ಲಿಕ್ ಟಿವಿ. ಇಡೀ ತಂಡಕ್ಕೆ ನಾನು ಇಲ್ಲಿಂದನೇ ನಮಸ್ಕಾರ ಹೇಳ್ತೀನಿ, ಥ್ಯಾಂಕ್ ಯು ಹೇಳ್ತೀನಿ. ನಿಮ್ಮ ಲವ್ ಸಪೋರ್ಟ್ ಯಾವಾಗಲೂ ನನ್ನ ಜೊತೆಲಿ ಹೀಗೆ ಇರಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು, ಲವ್ ಯು ಆಲ್.